ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ಇದು ಮರುತನಿಕೆಯೋ ಅಥವಾ ಹೊಸತನಿಕೆಯೋ ಇರಲಿ, ತಂದೆ ತಾಯಿಗೆ ಸಮಾಧಾನ ಸಿಗುತ್ತೆ, ತಪ್ಪಿಸ್ತರಿಗೆ ಶಿಕ್ಷೆ ಆಗಲೇಬೇಕು. ಇಡೀ ರಾಜ್ಯಾದ್ಯಂತ ಇಡೀ ಮಾಧ್ಯಮ ವಲಯದಲ್ಲಿ ಬಿರುಗಾಳಿನೇ ಸೃಷ್ಟಿ ಮಾಡಿದೆ. ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬಿರುಗಾಳಿ ಬೀಸಿದೆ ಅಂದರೆ, ಖ್ಯಾತ ಯೂಟ್ಯೂಬರ್ MD ಸಮೀರ್ ಅವರು ಅತ್ಯಂತ ಅಚ್ಚುಕಟ್ಟಾಗಿ ವಿವರಣೆ ಮಾಡಿದ್ದಾರೆ. 39 ನಿಮಿಷ ವಿಡಿಯೋ ಮಾಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಹೆಸರನ್ನು ಅವರು ಹೇಳಿಲ್ಲ, ಆದರೆ ಅತ್ಯಂತ ಸೂಕ್ಷ್ಮವಾಗಿ ಕಾನೂನು ಗಮನದಲ್ಲಿ ಇಟ್ಕೊಂಡು ವಿಶ್ಲೇಷಣವನ್ನು ನೀಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅತ್ಯಂತ ಗೌರವ ಇರುವಂಥವರಿಗೆ ಯಾರಿಗೂ ಗೊತ್ತಿಲ್ಲ. 12 ವರ್ಷದಿಂದ ಬರೀ ಹೋರಾಟಗಳೇ ನಡೆದವು. ಆದರೆ ಈಗ MD ಸಮೀರ್ ಅವರು ಬಿರುಗಾಳಿನೇ ಬೀಸಿದ್ದಾರೆ. ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂದಿದ್ದೇ ತಪ್ಪ? ದೊಡ್ಡವರ ಸನ್ನಾಟಕ್ಕೆ ಕೊನೆ ಎಂದಿದ್ದು ಅಪರಾಧ ಆಯ್ತಾ? ಸಮೀರ್ ಅವರು ಹೇಳಿದ್ರಿಂದ ವಿವಾದವಾಯ್ತಾ? 13 ವರ್ಷ ಕಳೆದರೂ ಸಿಗದ ನ್ಯಾಯಕ್ಕಾಗಿ ಸಮೀರ್ ಅವರು ಹೋರಾಟ ಮಾಡಿದರು. ಸಮೀರ್ ಅವರು ಮಾಡಿದ ವಿಡಿಯೋಗೆ ವಿವಾದಕ್ಕೆ ತಿರುಗ್ತಿದೆ. ಕೊಲೆಯಾದ ಸೌಜನ್ಯಳಿಗೆ ನ್ಯಾಯ ಯಾವಾಗ ಎಂದರು ಸಮೀರ್. ಈಗ ಪಂಗಳ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣ ಮತ್ತೆ ಸಂಚಲನ ಆಗ್ತಿದೆ. ಯೂಟ್ಯೂಬರ್ ಮಾಡಿದ ಒಂದು ವಿಡಿಯೋಗೆ ಲಕ್ಷ ವ್ಯೂಸ್ ಬರ್ತಿದೆ. ಹೌದು, ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂದಿದ್ದೇ ತಪ್ಪ? ಸೌಜನ್ಯ ಪರ ನಿಂತ ಸಮೀರ್ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವಾಗ ಕೋಲಾಹಲ ಆಗ್ತಿದೆ. 2012ರಲ್ಲಿ ನಡೆದಿದ್ದ ರೇಪ್ ಮತ್ತು ಮರ್ಡರ್ ಕೇಸಲ್ಲಿ ಈ ವಿಚಾರದಾಗಿ ಕೋರ್ಟ್ನಲ್ಲಿ ತನಿಖೆ ಆಯಿತು. ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಧರ್ಮಸ್ಥಳ ಹೆಗಡೆ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ನಮ್ಮ ಜನ. ಹೌದು, ಇಲ್ಲಿ ಪ್ರಶ್ನೆ ಇರೋದು, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವ್ರು ಯಾರು? ಅಮಾಯಕ ಸಂತೋಷ್ ರಾವ್ ಬದುಕು ಹಾಳು ಮಾಡಿದವ್ರು ಯಾರು? ಇದು ನನ್ನ ಕ್ವಶನ್. ದಯವಿಟ್ಟು ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಹಾಗಾದರೆ ಕಾಮುಕನನ್ನು ಬಚಾವ್ ಮಾಡಿದ್ದು ಯಾರು? ಸರ್, ನಿಮ್ಮ ಸಂಸ್ಥೆಯಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ ಸೌಜನ್ಯ. ಹೌದು, ನಿಮ್ಮ ದೇವಸ್ಥಾನದ ಹಿಂದ್ಗಡೆ ಇರೋದೇ ಅವ್ರ ಮನೆ. ಹಾಗಾದರೆ ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ಇನ್ಯಾರು ನ್ಯಾಯ ಕೊಡಿಸ್ತಾರೆ? ಈಗ ಆಲ್ರೆಡಿ ಜನನೇ ಹೇಳ್ತಿದ್ದಾರೆ. ನೀವು ಹೇಳೋದ್ರಲ್ಲಿ ಆಲ್ರೆಡಿ ಭಯನೇ ಸ್ಟಾರ್ಟ್ ಆಗಿದೆ. ಹಾಗಾದರೆ ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಇಡೀ ಕರ್ನಾಟಕದ ಮುಂದೆ ಬಂದು ನಿಂತ್ಕೊಳ್ಳಿ. ಮೀಡಿಯಾ ಮುಂದೆ ಯಾಕೆ ಬರ್ತಿಲ್ಲ? ಜನಗಳಿಗೆ ನಿಮ್ಮ ಉತ್ತರ ಸಿಗಲೇಬೇಕು. ಇದಕ್ಕೆ ನ್ಯಾಯ ಆಗಲೇಬೇಕು. ತಪ್ಪಿಸ್ತರಿಗೆ ಶಿಕ್ಷೆ ಖಂಡಿತ ಆಗಲೇಬೇಕು. ಇದು ನಂದು ಅಲ್ಲ, ಇಡೀ ಕರ್ನಾಟಕ ಜನತೆಯ ಪರವಾಗಿ ನಾನು ಕೂಡ ಮಾತಾಡ್ತಾ ಇದ್ದೀನಿ. ನಾನು ಕೂಡ ಕೈ ಎತ್ತಾ ಇದ್ದೀನಿ. ನಾನು ಕೂಡ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಇನ್ನು ಯಾರ್ಯಾರು ಸಮೀರ್ ಅವರ ಆ ಒಂದು ವಿಡಿಯೋನ ನೋಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ನೋಡಿ.